ಡಿಕೆ ಸರ್ಕಾರದಲ್ಲಿ ಇನ್ನೂ ಕೂಡ ಗೊಂದಲಗಳ ರೂಮ್ ಆಗಿಯೇ ಇದೆ ಅಂತಂದ್ರೆ ತಪ್ಪಾಗಲಾರದು. ಅಷ್ಟು ಗೊಂದಲಗಳು ನಡೀತಾ ಇರೋದು. ಈಗ ಮಾಜಿ ಸಂಸದ ಡಿಕೆ ಸುರೇಶ್ನ ಭೇಟಿಯಾದಂತಹ ಜಮೀರ್, ಯಾಕಂದ್ರೆ ಇನ್ನೂ ಕೂಡ ಸಚಿವ ಸ್ಥಾನಕ್ಕೆ ಮಂತ್ರಿಗಳಿಗಾಗಿ ಎಷ್ಟೋ ಜನ ಲಾಬಿ ನಡೆಸ್ತಾ ಇದ್ದಾರೆ. ಇದೇ ಕಾರಣಕ್ಕೆ ಬೆಂಗಳೂರಿನ ಸದಾಶಿವನಗರದಲ್ಲಿ ಡಿಕೆ ಸುರೇಶ್ ನಿವಾಸ, ಡಿಕೆ ಸುರೇಶ್ ಜೊತೆ ಚರ್ಚೆಯನ್ನ ನಡೆಸ್ತಾ ಇರುವ ಜಮೀರ್, ಸಚಿವ ಸ್ಥಾನದ ಆಕಾಂಕ್ಷಿಯಾಗಿರುವ ಜಮೀರ್ ಅಹಮದ್, ಕುತೂಹಲ ಮೂಡಿಸಿದ ಜಮೀರ್ ಅಂಡ್ ಸುರೇಶ್ ಭೇಟಿ. ಈ ಹಿಂದೆಯೂ ಕೂಡ ಡಿಕೆ ಸುರೇಶ್ ಭೇಟಿಯಾಗಿದ್ದ ಜಮೀರ್ ಒಂದಷ್ಟು ಮಾತನಾಡಿದರು. ಎರಡನೇ ಲಿಸ್ಟ್ನಲ್ಲಿ ಕ್ಯಾಬಿನೆಟ್ ಸೇರಲು ಜಮೀರ್ ಹರಸಾಹಸವನ್ನ ಪಡ್ತಾ ಇದ್ದಾರೆ. ಎಸ್ ನೋಡಿ, ಮೊದಲನೇ ಪಟ್ಟಿಯಲ್ಲಿ 13 ಜನರನ್ನ ಘೋಷಣೆ ಮಾಡಾಯ್ತು. ಅವರೆಲ್ಲರೂ ಕೂಡ ಪ್ರಮಾಣ ವಚನ ಸ್ವೀಕಾರ ಮಾಡಾಯ್ತು. ಈಗ ಎರಡನೇ ಒಂದು ಪಟ್ಟಿಯಲ್ಲಿ ಯಾರ ಹೆಸರೆಲ್ಲ ಘೋಷಣೆ ಆಗತ್ತೆ ಅನ್ನೋದೇ ಕ್ಯೂರಿಯಾಸಿಟಿ ಮೂಡಿಸ್ತಾ ಇರುವಂಥದ್ದು. ಮಾಜಿ ಸಂಸದ ಡಿಕೆ ಸುರೇಶ್ ಅವರನ್ನ ಭೇಟಿ ಆಗೋದಕ್ಕೆ ಜಮೀರ್ ಬೆಂಗಳೂರಿನತ್ತ ಸಾಗಿರೋದು. ಅಂದ್ರೆ ಬೆಂಗಳೂರಿನ ಸದಾಶಿವನಗರದಲ್ಲಿ ಡಿಕೆ ಸುರೇಶ್ ಅವರ ನಿವಾಸ ಇದೆ. ಆ ಡಿಕೆ ಸುರೇಶ್ ಅವರ ಜೊತೆ ಚರ್ಚೆಯನ್ನ ಮಾಡೋದಕ್ಕೆ ಜಮೀರ್ ಸಚಿವರ ಸ್ಥಾನದ ಬಗ್ಗೆ ಮಾತನಾಡೋದಕ್ಕೆ ಬಂದಿದ್ದಾರೆ. ಕುತೂಹಲ ಮೂಡಿಸ್ತಾ ಇದೆ ಜಮೀರ್ ಮತ್ತೆ ಈ ಒಂದು ಸುರೇಶ್ ಅವರ ಭೇಟಿ. ಯಾಕಂದ್ರೆ ಸಚಿವ ಸ್ಥಾನಕ್ಕೆ ನಮ್ಮ ಹೆಸರು ಬರಬೇಕು ಅಂತ ಹೇಳಿ ಎರಡನೇ ಲಿಸ್ಟ್ನಲ್ಲಿ ಕ್ಯಾಬಿನೆಟ್ ಸೇರೋದಕ್ಕೆ ಜಮೀರ್ ಹರಸಾಹಸವನ್ನ ಪಡ್ತಿದ್ದಾರೆ. ಹಲವಾರು ತಂತ್ರವನ್ನ ರೂಪಿಸ್ತಾ ಇದ್ದಾರೆ. ಯಾಕೆಂದ್ರೆ ಏನು ಜಮೀರ್ ಅವರ ಅಭಿಮಾನಿ ಬಳಗ ಇದೆ, ಹಾಗೆ ಬೆಂಬಲಿಗರಿದ್ದಾರೆ. ಅವರೆಲ್ಲರೂ ಕೂಡ ಹಲವಾರು ಜಿಲ್ಲೆಗಳಲ್ಲಿ ನಮ್ಮ ನಾಯಕನಾದಂತಹ ಜಮೀರ್ ಅಹಮದ್ ಅವರಿಗೆ ಸಚಿವಗಿರಿಯನ್ನ ಕೊಡಬೇಕು, ಸಚಿವ ಸ್ಥಾನವನ್ನ ಕೊಡಬೇಕು ಅಂತೇಳಿ ನಾನಾ ರೂಪದಲ್ಲಿ ಪ್ರತಿಭಟನೆಯನ್ನ ಕೂಡ ಮಾಡಿದ್ರು. ಇನ್ನ ವಿನೂತನವಾಗಿ ಪ್ರತಿಭಟನೆ ಮಾಡಿದ್ದು ಅಂತಂದ್ರೆ ಒಬ್ಬ ಅಭಿಮಾನಿ ತಮ್ಮ ರಕ್ತದಲ್ಲಿ ಒಂದು ಪತ್ರವನ್ನ ಬರೆದು ಕೊಟ್ಟಿರುವಂಥದ್ದು. ಈ ರೀತಿಯಾದಂತಹ ಸ್ಟ್ರಾಟಜಿಗಳನ್ನ ಜಮೀರ್ ಅವರು ಮಾಡಿದ್ದಾರೆ ಅಂದ್ರೆ ತಪ್ಪಾಗ್ಲಾರ್ದು. ಅವರ ಬೆಂಬಲಿಗರು ಮಾಡಿದ್ದಾರೆ, ಅವರ ಕಾರ್ಯಕರ್ತರುಗಳು ಮಾಡಿದ್ದಾರೆ, ಅವರ ಅಭಿಮಾನಿಗಳು ಮಾಡಿದ್ದಾರೆ. ಒಟ್ನಲ್ಲಿ ಸಚಿವ ಸ್ಥಾನ ಸಂಪುಟಕ್ಕೆ ಸಚಿವಗಿರಿಯನ್ನ ಜಮೀರ್ ಅಹಮದ್ಗೆ ಒಂದು ಕೊಡಿ ಅಂತೇಳಿ ಅವರ ಕೂಗು. ಇತ್ತ ಇದೇ ವಿಚಾರವಾಗಿ ಡಿಕೆ ಸುರೇಶ್ ಜೊತೆ ಚರ್ಚೆಯನ್ನ ನಡೆಸ್ತಾ ಇರುವಂತಹ ಜಮೀರ್, ಸಚಿವ ಸ್ಥಾನದ ಆಕಾಂಕ್ಷಿಯಾಗಿರುವ ಜಮೀರ್ ಅಹಮದ್, ಕುತೂಹಲ ಮೂಡಿಸ್ತಾ ಇರುವಂತಹ ಜಮೀರ್ ಮತ್ತೆ ಸುರೇಶ್ ಅವರ ಭೇಟಿ. ನಮ್ಮದು ಹೈಕಮಾಂಡ್ ಪಕ್ಷ, ಹೈ ತೀರ್ಮಾನವೇ ಅಂತಿಮ ತೀರ್ಮಾನ. ಮೊದಲನೇ ಪಟ್ಟಿಯಲ್ಲಿ ಬರುತ್ತೆ ಅಂತ ನಿರೀಕ್ಷೆಯಲ್ಲಿದ್ದೆ, ಬರಲಿಲ್ಲ. ಎರಡನೇ ಪಟ್ಟಿಯಲ್ಲಿ ಬರಬಹುದು ಅಂತ ನಿರೀಕ್ಷೆ ಇದೆ, ಬರುತ್ತೋ ಇಲ್ವೋ ಕಾದು ನೋಡ್ಬೇಕು. ಎರಡನೇ ಪಟ್ಟಿಯಲ್ಲಿ ಬರದಿದ್ರೂ ನನಗೇನು ಬೇಜಾರಿಲ್ಲ. ನಾನು ಬಹಿರಂಗವಾಗಿ ಕೇಳಿಲ್ಲ, ಅಭಿಮಾನಿಗಳಿಂದ ಪ್ರತಿಭಟನೆ ನಡೀತಾ ಇದೆ, ಖಂಡಿತವಾಗಿಯೂ ನನಗೆ ಬೇಸರ ಇಲ್ಲ ಅಂತ ಜಮೀರ್ ಹೇಳಿಕೆ ಕೊಟ್ಟಿರೋದು. ಸಹಜವಾಗಿ ತಾವು ಮೊದಲ ಬಾರಿಗೆ ಸಚಿವ ಸಂಪುಟದಲ್ಲಿ ಬರ್ತೀರಿ, ಮೊದಲ ಲಿಸ್ಟ್ ಅಲ್ಲಿ ಅಂತ ಇತ್ತು, ತಡವಾಗಿದೆ. ಹಾಗಾಗಿ ಸಹಜವಾದ ಕುತೂಹಲ ಇದೆ. ತಮ್ಮ ಎರಡನೇ ಲಿಸ್ಟ್ ಅಲ್ಲಿ ಬರುವಂತ ಕುತೂಹಲ ಏನಿಲ್ಲ. ನಾನು ಪದೇ ಪದೇ ಅವಾಗ ಹೇಳ್ತಾನೆ ಇರ್ತೀನಿ, ನಮ್ಮ ಪಕ್ಷ ಫಸ್ಟ್ ಲಿಸ್ಟ್ ಅಲ್ಲಿ ಮಾಡ್ತಾರಂತ ನಿರೀಕ್ಷೆ ಇಟ್ಕೊಂಡಿದ್ದೀನಿ, ಸೆಕೆಂಡ್ ಲಿಸ್ಟ್ ಅಲ್ಲೂ ಮಾಡ್ತೀನಿ ಅಂತ ನಿರೀಕ್ಷೆ ಇಟ್ಕೊಂಡಿದ್ದೀನಿ. ಮಾಡಿಲ್ಲ ಅಂದ್ರೂ ನನಗೇನು ಸಮಸ್ಯೆ ಇಲ್ಲ. ಪ್ರೊಟೆಸ್ಟ್ ನಾನು ಅಭಿಮಾನಿಗಳು ಮಾಡ್ತಾರೆ, ನಾನು ಮಾಡ್ತೀನಿ. ಈಗ ನಾನು ಕೇಳ್ತಾ ಇದ್ದೀನಿ, ನಾನು ಎಂಟ್ರಿ ಮಾಡಿ ಅಂತ ಮಧ್ಯದಲ್ಲಿ ಕೇಳ್ತಾ ಇದ್ದೀನಿ. ಅಭಿಮಾನಿಗಳು ಎಲ್ಲಾದ್ರೂ ಸಹಜ. ಅವರವ್ರ ಅಭಿಮಾನಿಗಳು ಅವರವರು ಅವ್ರ ಲೀಡರ್ನ ಮಂತ್ರಿ ಮಾಡೋಂತ ಕೇಳೋದಂತ ಎಲ್ಲ ಕಡೆ ಸಹಜ. ಸ್ವಲ್ಪ ಬೇಸರದಲ್ಲಿದ್ದಾರೆ ಜಮೀರ್ ಅಹಮದ್. ಖಂಡಿತ ಬೇಸರ ಮಾಡ್ಕೊಂಡು ಖಂಡಿತ ಇಲ್ಲ ಸರ್, ಬೇಸರ ಮಾಡ್ಕೊಂಡು ಏನೇನು ಇಲ್ಲ. ಪಕ್ಷದ ಮೇಲೆ ಕಾಣ್ತಾ ಇದೆಯಾ ಬೇಸರ ಇದೆಯಾ ಅಂತ ನನ್ನ ಮುಖದ ಮೇಲೆ ನಾನು ಕಾಣ್ತಾ ಇದೆಯಾ ಬೇಸರ ಇದೆಯಾ? ಬೇಸರವನ್ನು ಮರೆಮಾಚಕ್ಕೆ ಎಷ್ಟು ದಿನ ಅಡ್ಡ ಮತದಾನದ ಆತಂಕ ಕೂಡ ಇದೆ ಅನ್ನುವಂಥದ್ದು. ಆದ್ರೆ 5ನೇ ಅಭ್ಯರ್ಥಿಗೆ ಎಲ್ಲರ ಹತ್ರ 140 ಜನ 28 ಹಾಕೊಂಡು 5 ಅಭ್ಯರ್ಥಿಗಳು ಗೆಲ್ತಾರೆ. ನಮ್ಗೆ ಅಡಿಷನಲ್ ಏನು ನೋಡ್ಬೇಕಾಗಿಲ್ಲ. ಅಡಿಷನಲ್ ಏನು ನಾವು 140 ಇದೀವಿ, 140ಗೂ 28 ಹಾಕೊಂಡ್ರು ನಾವು ಎಲ್ಲ 5 ಅಭ್ಯರ್ಥಿ ನಾವು ಗೆಲ್ತೀವಿ. ನಮ್ಗೇನು ಸಮಸ್ಯೆ ತೊಂದರೆ. ಇದ್ರ ಬಗ್ಗೆ ಮತ್ತಷ್ಟು ಅಪ್ಡೇಟ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಬಸವರಾಜ್ ಹೂಗಾರ. ಎಸ್ ಬಸವರಾಜ್, ಎರಡನೇ ಲಿಸ್ಟ್ ನಲ್ಲಿ ಕ್ಯಾಬಿನೆಟ್ ಸೇರಲು ಜಮೀರ್ ಈಗ ಹರಸಾಹಸವನ್ನ ಪಡ್ತಾ ಇರೋ ಸುರೇಶ್ ಅವ್ರನ್ನ ಭೇಟಿ ಆಗಿರೋದು. ಇದ್ರ ಬಗ್ಗೆ ಮತ್ತಷ್ಟು ಅಪ್ಡೇಟ್ಸ್ ಕೊಡೋದಾದ್ರೆ
ಈಗಾಗಲೇ ಎರಡನೇ ಪಟ್ಟಿಯಲ್ಲಾದರೂ ನಮಗೆ ಸಚಿವ ಸ್ಥಾನ ಸಿಗಬೇಕು ಅನ್ನುವಂತ ನಿಟ್ಟಿನಲ್ಲಿ ಕಾಂಗ್ರೆಸ್ ಪಕ್ಷದ ಶಾಸಕರು ಹಲವಾರು ರೀತಿ ಪ್ರಯತ್ನನೂ ಕೂಡ ಮಾಡ್ತಾ ಇದ್ದಾರೆ. ಅವರ ಬೆಂಬಲಿಗರ ಕಡೆಯಿಂದಲೂ ಕೂಡ ಪ್ರತಿಭಟನೆ ನಡೆಸ್ತಾ ಇದ್ದಾರೆ, ಸಮುದಾಯವಾರು ಕೂಡ ಲಾಬಿಯನ್ನು ಕೂಡ ನಡೆಸ್ತಾ ಇದ್ದಾರೆ. ಅದರ ಭಾಗವಾಗಿ ಇವತ್ತು ಮಾಜಿ ಸಚಿವರಾಗಿರ್ತಕ್ಕಂಥ ಜಮೀರ್ ಅಹಮದ್ ಖಾನ್ ಅವರು ಸಹಿತ ಬಹಳ ಪ್ರಬಲ ಆಕಾಂಕ್ಷಿ ಕೂಡ ಇರತಕ್ಕಂಥದ್ದು. ಮೊದಲ ಪಟ್ಟಿಯಲ್ಲೇ ಕೂಡ ಅವರ ಹೆಸರು ಬರುತ್ತೆ ಅನ್ನುವಂಥದ್ದಿತ್ತು. ಆದ್ರೆ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದಿಷ್ಟು ಆಡಿಯೋ ಕೂಡ ವೈರಲ್ ಆದಂತಹ ಸಂದರ್ಭದಲ್ಲಿ ಅವರಿಗೆ ಸಚಿವ ಸ್ಥಾನ ಕೈ ತಪ್ಪಿದೆ ಅನ್ನುವಂಥದ್ದು. ಆ ಸಂದರ್ಭದಲ್ಲಿ ಸಹಿತ ಡಿ.ಕೆ. ಸುರೇಶ್ ಅವರು ಸಹಿತ ಜಮೀರ್ ಅಹಮದ್ ಖಾನ್ ಅವರನ್ನ ಭೇಟಿ ಮಾಡಿ ಒಂದಿಷ್ಟು ಸಮಾಧಾನ ಪಡಿಸುವಂತ ಪ್ರಯತ್ನವನ್ನು ಮಾಡಿದ್ರು. ಇದೀಗ ಎರಡನೇ ಹಂತದ ಪಟ್ಟಿ ಕೂಡ ಬರುವಂತದ್ದು. ಆ ಎರಡನೇ ಪಟ್ಟಿಯಲ್ಲಿ ಆದರೂ ಜಮೀರ್ ಅಹಮದ್ ಖಾನ್ ಅವರಿಗೆ ಸಚಿವ ಸ್ಥಾನ ಸಿಗುವಂತ ನಿಟ್ಟಿನಲ್ಲಿ ಕೂಡ ಆಗಬೇಕು ಅನ್ನುವಂಥದ್ದು ಅವರ ಅಭಿಮಾನಿಗಳಾಗಿರ್ಬಹುದು, ಅವರ ಕ್ಷೇತ್ರ ಒಂದು ಕಾರ್ಯಕರ್ತರಾಗಿರ್ಬಹುದು, ಎಲ್ಲರೂ ಕೂಡ ಪ್ರತಿಭಟನೆ ಮಾಡುವ ಮುಖಾಂತರ ಅವರಿಗೆ ಸಚಿವ ಸ್ಥಾನ ಕೊಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಆಗ್ರಹ ಕೂಡ ಮಾಡ್ತಾ ಇದ್ದಾರೆ. ಅದರ ಕಾರ್ಯಕರ್ತರು ಒಂದ್ ಕಡೆ, ಆದ್ರೆ ಜಮೀರ್ ಅಹಮದ್ ಖಾನ್ ಅವರು ಕೂಡ ಇದೀಗ ಫೀಲ್ಡ್ ಇಳಿದಂತೆ ಕಾಣ್ತಾ ಇದೆ. ಹಾಗಾಗಿ ಇದೀಗ ಡಿ.ಕೆ. ಸುರೇಶ್ ಅವರನ್ನು ಕೂಡ ಭೇಟಿಯಾಗಿ ಎರಡನೇ ಪಟ್ಟಿಯಲ್ಲಿ ಆದ್ರೂ ಕೂಡ ತಮಗೆ ಸಚಿವ ಸ್ಥಾನ ಕೊಡುವಂತೆ ಕೂಡ ಡಿ.ಕೆ. ಸುರೇಶ್ ಅವರ ಜೊತೆ ಕೂಡ ಚರ್ಚೆ ನಡೆಸಿದ್ದಾರೆ ಎನ್ನಲಾಗ್ತಾ ಇದೆ. ಯಾಕಂತಂದ್ರೆ ಡಿ.ಕೆ. ಶಿವಕುಮಾರ್ ಅವರ ನೇತೃತ್ವದಲ್ಲಿನ ಸರ್ಕಾರ ಸುಗಮವಾಗಿ ನಡೆಯಬೇಕಂತಂದ್ರೆ ಎಲ್ಲ ಸಮುದಾಯಗಳ ಒಮ್ಮತವು ಕೂಡ ಬೇಕು. ಹಾಗಾಗಿ ಒಂದು ಮುಸ್ಲಿಂ ಸಮುದಾಯದ ಪ್ರಭಾವಿ ನಾಯಕ ಅಂತಂದ್ರೆ ಅದು ಜಮೀರ್ ಅಹಮದ್ ಖಾನ್. ಹಾಗಾಗಿ ಅವರು ಕೂಡ ಸಹಕಾರ ಬೇಕು. ಈ ಒಂದು ನಿಟ್ಟಿನಲ್ಲಿ ಕೂಡ ಡಿ.ಕೆ. ಸುರೇಶ್ ಅವರು ಕೂಡ ಅವ್ರ ಜೊತೆ ಸುದೀರ್ಘವಾಗಿರ್ತಕ್ಕ ಚರ್ಚೆ ನಡೆಸಿದ್ದಾರೆ ಅನ್ನುವಂಥದ್ದು. ಸುಮಾರು 30 ನಿಮಿಷಗಳ ಕಾಲವೂ ಕೂಡ ಜಮೀರ್ ಅಹಮದ್ ಖಾನ್ ಅವರು ಮತ್ತೆ ಡಿ.ಕೆ. ಸುರೇಶ್ ಅವರು ಇಬ್ಬರು ನಾಯಕರು ಸಹಿತ ಪರಸ್ಪರವಾಗಿರ್ತಕ್ಕ ಚರ್ಚೆ ಕೂಡ ನಡೆಸಿದ್ದಾರೆ. ಮುಂದಿನ ರಾಜಕಾರಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಚರ್ಚೆ ನಡೆಸಿದ್ದಾರೆ. ಮತ್ತೆ ಈಗಾಗಲೇ ಎರಡನೇ ಪಟ್ಟಿಯಲ್ಲಿ ತಮಗೆ ಸಚಿವ ಸ್ಥಾನ ಕೊಡಿಸುವಂತೆಯೂ ಕೂಡ ಡಿ.ಕೆ. ಸುರೇಶ್ ಅವರ ಜೊತೆ ಜಮೀರ್ ಅಹಮದ್ ಖಾನ್ ಅವರು ಕೂಡ ಮಾತನಾಡಿದ್ದಾರೆ ಎನ್ನಲಾಗ್ತಾ ಇದೆ. ಆದ್ರೆ ಜಮೀರ್ ಅಹಮದ್ ಖಾನ್ ಅವರು ಕೂಡ ಡಿ.ಕೆ. ಸುರೇಶ್ ಅವರ ಭೇಟಿ ಆದ ಬಳಿಕ ಹೇಳಿರ್ತಕ್ಕಂಥದ್ದು ಮೊದಲ ಪಟ್ಟಿಯಲ್ಲಿ ಕೂಡ ಬರುತ್ತೆ ಅನ್ನುವಂತ ನಿರೀಕ್ಷೆಯಲ್ಲಿದೆ. ಆದ್ರೆ ಬರಲಿಲ್ಲ, ನಾನು ಪಕ್ಷದ ಹೈಕಮಾಂಡ್ ನಾಯಕರು ಹೇಳಿದಂತೆ ಕೂಡ ನಾವು ಕೇಳ್ತೇವೆ ಅನ್ನುವಂಥದ್ದು, ಎರಡನೇ ಪಟ್ಟಿಯಲ್ಲೂ ಕೂಡ ಆದ್ರೂ ಬರಬಹುದು ಅನ್ನುವಂತಹ ವಿಶ್ವಾಸದಲ್ಲಿ ನಾನಿದ್ದೇನೆ ಅನ್ನುವಂಥದ್ದು. ಈಗಾಗಲೇ ಹಲವಾರು ಅಭಿಮಾನಿಗಳು, ಕಾರ್ಯಕರ್ತರು ಪ್ರತಿಭಟನೆ ಮಾಡ್ತಾ ಇದ್ದಾರೆ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಹಜವಾಗಿ ಕೂಡ ಅವರು ಒತ್ತಾಯ ಕೂಡ ಮಾಡ್ತಾ ಇದ್ದಾರೆ. ಆದ್ರೆ ನಾನು ಯಾವುದೇ ರೀತಿ ಕೂಡ ಬಹಿರಂಗವಾಗಿ ಅಸಮಾಧಾನ ತೋರಿಲ್ಲ ಅಥವಾ ಪಕ್ಷದ ವಿರುದ್ಧವಾಗಿ ನಾನು ಮಾತನಾಡಿಲ್ಲ. ಪಕ್ಷದ ಹೈಕಮಾಂಡ್ ನಾಯಕರು ಹೇಳಿದಂತೆ ಕೂಡ ನಾನು ಕೇಳ್ತೇನೆ ಅನ್ನುವಂತ ಮಾತನ್ನು ಕೂಡ ಜಮೀರ್ ಅಹಮದ್ ಖಾನ್ ಅವರು ಹೇಳಿರ್ತಕ್ಕಂಥದ್ದು. ಆದ್ರೆ ಒಂದಂತೂ ನಿಜ ಇಂಚರ, ಮಾಜಿ ಸಚಿವ ಜಮೀರ್ ಅಹಮದ್ ಖಾನ್ ಅವರು ಕೂಡ ಬಹಳ ನಿರಾಶೆಯಲ್ಲಿದ್ದಾರೆ. ಎರಡನೇ ಪಟ್ಟಿಯಲ್ಲಾದ್ರೂ ತಮಗೆ ಸಚಿವ ಸ್ಥಾನ ಸಿಗುತ್ತೆ ಅನ್ನುವಂತಹ ಬಹಳ ನಿರೀಕ್ಷೆಯಲ್ಲೂ ಕೂಡ ಇದ್ದಂತೆ ಕಾಣ್ತಾ ಇತ್ತು. ಇಂಚರ. ಎಸ್ ಬಸವರಾಜ್, ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಥ್ಯಾಂಕ್ ಯು.